ಆಕಿ ಮಮತಾ ಇನ್ನೂ ಬಂದೇ ಇಲ್ಲ. ನಾ ಇಲ್ಲಿ ಬಂದು ಎಷ್ಟೊತ್ತಾತು? ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇನ್ನು ಎಲ್ಲದ ಅಂತ ಫೋನ್ ಮಾಡಿ ಕೇಳಲ್ಲ. ಏನಕ್ಕೆ ಫೋನ ಪಿಕ್ ಮಾಡಾತಿಲ್ಲ, ಕಟ್ ಮಾಡತ್ತಾಳ? ತಡಿ ಇನ್ನೊಂದು ಸ್ವಲ್ಪ ಹೊತ್ತು ಪಿಕ್ ಮಾಡೋಣ. ಒಂದ್ಸಲಿ ಕಟ್ ಮಾಡ್ಯಾರ ತಿಳ್ಕೊಬೇಕು. ಮ್ಯಾಲಿಂದ ಮೇಲೆ ಕಾಲ್ ಮಾಡಾತ ಅಂಥದ್ದು ಏನು ಅರ್ಜೆಂಟ್ ಐತೇನ? ಯಾಕೆ ಈಕಿ ಬಿಡಂಗ ಕಾಣುವಲ್ಲ? ಎತ್ತಿ ಕೇಳೋಣ. ಹಲೋ ಸುಮಾ. ಏ ಮಮತಾ ಎಲ್ಲದಿ? ನಾ ಇಲ್ಲಿ ಪಾರ್ಕಿಗೆ ಬಂದು ವೇಟ್ ಮಾಡತ್ತೆ, ಎಷ್ಟೊತ್ತಾತು ಗೊತ್ತೇನ? ಅಯ್ಯೋ ಸಾರಿ ಸುಮಾ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಪಾಸ್ಪೋರ್ಟ್ ಆಫೀಸಿಗೆ ಬಂದಿದ್ದೆ. ಅಲ್ಲ ನಾನು ನೀನು ಇಬ್ರು ಸೇರೆ ಹೋಗೋಣ ಅಂತ ಅಂದಿ. ಅಲ್ಲೇ ನಿನ್ನ ರೂಮ್ ಕಡೆ ಹೋದ್ರ ಅಲ್ಲೇ ನಿನ್ನ ರೂಮ್ ಕಿಲಿ ಹಾಕೈತಿ. ಮತ್ತೇನು ಮಾಡೋದು? ನಾನು ಇಲ್ಲೇ ಪಾರ್ಕಿಗೆ ಬಂದು ಫೋನ್ ಮಾಡತ್ತೀನಿ. ಫೋನ್ ಮೇಲೆ ಫೋನ್ ಮಾಡಿದ್ರು ಎತ್ತಾಕತ್ತಿಲ್ಲಪ್ಪ. ಅಂದ್ರೆ ಸ್ವಲ್ಪ ಬಿಸಿ ಇದ್ದೆ ಸುಮಾ. ಅಲ್ಲ ನಾ ಬರೋ ತನಕ ವೇಟ್ ಮಾಡಕ್ ಆಗ್ಲಿಲ್ಲ. ನಂಗೆ ಹೇಳಿದ್ದಿ ಮತ್ತೆ ಅಂತ ಕಡೆ ಹೋಗಿ ನೋಡು. ಇಲ್ಲ ಅದು ಅರ್ಜೆಂಟ್ ಕಾಲ್ ಬಂತು. ಅಂದ್ರೆ ಸ್ವಲ್ಪ ಜಲ್ದಿ ಮೂವ್ ಮಾಡಕ್ಕೆ ಹೇಳಿದ್ದೆ ಅಲ್ಲ ನಂಗೆ ಒಬ್ರು ಗೊತ್ತಿದ್ದವ್ರ ಹತ್ರ. ಅವರು ಈಗ ಯಾರು ಇಲ್ಲ ಬಂದ್ಬಿಡ್ರಿ ಅಂತಂದ್ರೆ ಹಾಗಾಗಿ ಹೋಗ್ಬಿಟ್ಟೆ. ಸಾರಿ, ನಾನು ನಿಂಗೆ ಇನ್ಫಾರ್ಮ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಯಾಕೆ ಫೋನ್ ಪದೇ ಪದೇ ಕಟ್ ಮಾಡಾತಿದಿ? ರಿಸೀವ್ ಮಾಡಕ್ ಬರ್ತೈತಿಲ್ಲ? ಇಲ್ಲ ಅದ ಫಾರ್ಮ್ ಎಲ್ಲ ಫಿಲ್ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ ಒಳಗಿದ್ದೆ. ಹಾಗಾಗಿ ನಿನ್ನ ಫೋನ್ ರಿಸೀವ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತೆ ಅಂತ ಎತ್ತಲಿಲ್ಲ. ಸಾರಿ. ಹೋಗ್ಲಿ ಬಿಡು. ಎಷ್ಟೊತ್ತಾಗ್ತೈತೆ ನೀ ಬರಾಕ? ನಾ ಎಲ್ಲ ಪಾರ್ಕ್ ಒಳಗೆ ವೇಟ್ ಮಾಡಾತಿದ್ದೆ. ಸುಮಾ ಸಾರಿನಾ. ನಾಳೆ ಮೀಟ್ ಮಾಡೋಣ. ಈಗ ನಂದು ಇನ್ನೂ ಭಾಳ ಹೊತ್ತಾಗ್ತೈತಿ. ನಾನಾ ಬರಲೇನಾ ಅಲ್ಲೇ? ಬೇಡ ನಿಮ್ಮ ಮನೆಗೆ ಹೋಗಿರು. ಯಾಕಂದ್ರೆ ನನಗೆ ಮತ್ತೆ ಬೇರೆ ಬೇರೆ ಕೆಲಸ ಅದಾವು. ನಾನು ಜಲ್ದಿ ಮುಗಿತಂದ್ರೆ ನಿನಗೆ ಫೋನ್ ಮಾಡ್ತೇನೆ ತಗೋ. ನಾನು ನಿಮ್ಮ ಮನೆ ಕಡೆ ಬರ್ತೇನೆ. ಹೌದಾ? ಯಾಕೆ ಏನಾರ ಪ್ರಾಬ್ಲಮ್ ಆತೇನಾ? ಇಲ್ಲ ಸ್ವಲ್ಪ ಮಾತಾಡ್ಬೇಕಿತ್ತ, ಇಂಪಾರ್ಟೆಂಟ್ ಮ್ಯಾಟರ್ ಇತ್ತು, ಹಾಗಾಗಿ ಬಂದೆ. ಅಯ್ಯೋ ಈಕಿನ್ನೊಂದು ಏನು ಇಂಪಾರ್ಟೆಂಟ್ ಮ್ಯಾಟರ್ ಅಂತಲ್ಲ, ಏನಿರೋದಿಲ್ಲ ಎಂತಿರಲ್ಲ. ಹೌದಾ? ಜಲ್ದಿ ಮುಗಿತಂದ್ರೆ ಫೋನ್ ಮಾಡ್ತೇನೆ ತಗೋ. ಅವಾಗ ಹೇಳಂತಿ ಫೋನ್ ಒಳಗೆ. ಸರಿ ಆಯ್ತು ತಗೋ, ನಮ್ಮ ಮನೆಗೆ ಹೋಗಿರ್ತೇನೆ. ಸರಿ ಆಯ್ತಾ? ತಪ್ಪು ತಿಳ್ಕೊಬೇಡ ಸುಮಾ. ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಾಯ್ ಸುಮಾ, ನಾ ಆಮೇಲೆ ಫೋನ್ ಮಾಡ್ತೇನೆ ಅಂತ. ಓಕೆ ಓಕೆ, ಟೇಕ್ ಕೇರ್. ಬಾಯ್ ಸುಮಾ. ಎಲ್ಲ ನಾಟಕಿಂದ ಈಕಿ ಏನೋ ನಡ್ಸಾಳ. ಏನು ಅನ್ನೋದು ನನಗೆ ಗೊತ್ತಾಗತ್ತಿಲ್ಲಲ್ಲ. ವಾವ್, ಯಾರದು ಬ್ಯೂಟಿ? ಹಾಯ್ ಮ್ಯಾಮ್. ಯಾರಪ್ಪ ಇವನು? ಹಾಯ್. ನೀವು ಯಾರಂತ ಗೊತ್ತಾಗ್ಲಿಲ್ಲ. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಓ ಮೇಡಮರ, ನನ್ನ ಹೆಸರು ದಿನೇಶ್ ಅಂತ ಹೇಳಿ. ಇನ್ನು ದಿನೇಶ? ಸರಿ ಸರ್, ನಂಗೆ ಸ್ವಲ್ಪ ಕೆಲಸ ಐತಿ, ನಾ ಮನೆಗೆ ಹೋಗ್ಬೇಕು. ಓಕೆ ಬಾಯ್. ಇಲ್ಲ, ನಾನು ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತಲ್ಲ. ನನ್ನ ಹತ್ರನಾ? ಹ್ಞೂ. ಏನು ಮಾತಾಡಬೇಕಿತ್ತು? ನೀವು ನನಗೆ ನೋಡಕತ್ತಿದ್ದ ಮೊದಲನೇ ಬಾರಿ ಅಲ್ಲ? ಮೊದಲನೇ ಬಾರಿ ನೋಡಿದೆ. ಅದ್ರ ನೋಡಿದ ತಕ್ಷಣ ನನಗೆ ನಿಮ್ಮ ಮೇಲೆ ಕ್ರಶ್ ಆಗ್ಬಿಡ್ತು. ಏನು ನೋಡಿದ ತಕ್ಷಣ ನಿಮ್ಗೆ ನನ್ನ ಮೇಲೆ ಕ್ರಶ್ ಆತಾ? ಹಲೋ ಮಿಸ್ಟರ್, ಏನು ಮಾತಾಡತ್ತೀರಿ ನೀವು? ಒಂದು ಹುಡುಗಿ ಒಬ್ಬಕಿನ ಪಾರ್ಕ್ ಒಳಗೆ ಕುಂತಾಳ ಅಂತ ಅಂದ್ರೆ ಏನು ಬೇಕಾದ್ ಮಾತಾಡ್ಬೋದು ಅಂತ ತಿಳ್ಕೊಂಡಿರೇನ? ಅಯ್ಯೋ ಮೇಡಮ್, ಹಂಗಲ್ಲ ರೀ. ನಮ್ಮ ಮನ್ಯಾಗ ಎಷ್ಟು ಹುಡುಗಿಯರನ್ನ ನೋಡಿದ್ರು ಮದುವೆ ಮಾಡ್ಕೊ ಅಂತ ಅಂದ್ರು. ಆದ್ರೆ ನನಗೆ ಯಾರ ಮೇಲೂ ಮನಸ್ಸಾಗಿದ್ದಿಲ್ಲ. ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡಿದ ತಕ್ಷಣ ನನಗೆ ಈ ರೀತಿ ಆಗಿದ್ದು. ಇಲ್ಲಿ ನೋಡಿ, ನನಗೆ ಆಲ್ರೆಡಿ ಒಂದು ನಿಮಿಷ ರೀ ಮೇಡಮರ, ಯಾವುದೋ ಒಂದು ಫೋನ್ ಬರತ್ತೆ, ತಡೀರಿ. ಹಲೋ ಸರ್, ನೀವು ಹೇಳಿದ್ರಲ್ರಿ ಫೈಲ್ ಅದಿಷ್ಟು ಕಂಪ್ಲೀಟ್ ಆಗೈತೆ ರೀ. ಯಾವ್ದಪ್ಪ? ನಾನು 4-5 ಫೈಲ್ ಕಂಪ್ಲೀಟ್ ಮಾಡಕ್ ಹೇಳಿದ್ದೆ ನಿನ್ಗೆ. ಯಾವ್ದು ಕಂಪ್ಲೀಟ್ ಮಾಡಿದಿ? ಸರ್ ಅದರಿ 2 crores ಪ್ರಾಜೆಕ್ಟ್ ಇತ್ತು ನೋಡ್ರಿ ಅದು. ಓ 2 crores ಇಂದ? ಸರಿ. ಏನಪ್ಪ ಇವನು ದೊಡ್ಡ ಕುಳಾನ ಇದ್ದಂಗದಾನ. ತಡಿ ಒಂದು ಸ್ವಲ್ಪ ನಿಂತು ಮಾತಾಡೋಣ, ಏನಾಕೈತೆ ನೋಡೋಣ. ಸರಿ ಆಯ್ತು ತಗೊಳ್ರಿ. ನಾನು ಇನ್ನೊಂದು 15 ನಿಮಿಷಕ್ಕೆ ಬರ್ತೇನೆ ಆಫೀಸಿಗೆ, ಅಲ್ಲೇ ಮಾತಾಡೋಣ. ಅಲ್ರಿ ಸರ್, ಇದಿಷ್ಟು ಕಂಪ್ಲೀಟ್ ಆಗೈತಿ, ನಿಮ್ದೊಂದು ಸೈನ್ ಬೇಕು. ಸರಿ ಅವು ಇಷ್ಟು ಉಳಿದಿದ್ದು ಫೈಲ್ ಕಂಪ್ಲೀಟ್ ಮಾಡ್ರಿ. ಎಲ್ಲ ಒಟ್ಟಿಗೆ ನಾನು ಸೈನ್ ಮಾಡ್ತೀನಿ. ಒಂದೊಂದು ಅಂತೇಳಿ ಎಷ್ಟು ಸರಿ ಮಾಡಲಿ? ಸರಿ ರೀ ಸರ್, ಇನ್ನು 3 ಫೈಲು ಕಂಪ್ಲೀಟ್ ಮಾಡ್ಬಿಡ್ತೇನಂತ, ಆಮೇಲೆ ನೀವು ಸೈನ್ ಮಾಡುವಂತ್ರಿ. ಓಕೆ. ಟೋಟಲ್ 10 crore ಪ್ರಾಜೆಕ್ಟ್ ಅಲ್ಲ ಇದು? ಹಾಂ ಹೌದ್ರಿ ಸರ್. ಓಕೆ ಬಾಯ್, ನಾನು ಬರ್ತೀನಿ ಇನ್ನೊಂದು ಅರ್ಧ ತಾಸು. ಸರಿ ರೀ ಸರ್. ಹಾಂ ರೀ ಮೇಡಮ್ ಅವ್ರ, ನೀವೇನ ಹೇಳಕತ್ತಿದ್ರಲ್ರಿ? ನೀವು ಆಲ್ರೆಡಿ? ಅಯ್ಯಪ್ಪ ಪುಣ್ಯ, ನನ್ನ ಮದುವೆ ಆಗೈತೆ ಅಂತ ಹೇಳಕತ್ತಿದ್ದೆ. ಏನಿಲ್ಲ, ನಾನು ಆಲ್ರೆಡಿ ಎದ್ದು ಮನೆಗೆ ಹೊಂಟಿದ್ದೆ ಅಂತ ಹೇಳಕತ್ತಿದ್ದೆ. ಅಷ್ಟೊತ್ತಿ ನಿಮಗೆ ಫೋನ್ ಬಂತ್ರಿ. ಓ ಹಂಗ? ನೋಡ್ರಿ ಮೇಡಮ್ ಅವರ, ನನಗೆ ನಿಮ್ಮ ಮೇಲೆ ಇಷ್ಟ ಆಗೈತಿ. ನೀವು ಮದುವೆ ಮಾಡ್ಕೊತೀರಂದ್ರೆ ಹೇಳ್ರಿ, ನಾನು ನಮ್ಮ ಮನೆಯಾಗೆಲ್ಲ ಒಪ್ಪಿಸಿ ನಿಮ್ಮನ್ನ ಮದುವೆ ಆಗಾಕ ನಿಮ್ಮ ಮನೆಗೆ ಬರ್ತೇನಂತ. ಅದು ರೀ ಸರ, ಅದು ಏನಂತ ಅಂದ್ರೆ ನನ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಐತಿ. ಏನು ಪ್ರಾಬ್ಲಮ್ಮು? ಅಮೌಂಟಿಂದ ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ರಿ, ಹಿಂಗೆ ಚಿಟ್ಕಿ ಹೊಡೆಯೋಷ್ಟು ಸಾಲ್ವ್ ಮಾಡಿಬಿಡ್ತೀನಿ. ಅಯ್ಯೋ ಹಂಗಲ್ರಿ, ಅದು ಸ್ವಲ್ಪ ಮನೆಯೊಳಗೆ ನನಗೆ ಬೇರೆ ಹುಡುಗನ ನೋಡಕತ್ತಾರ, ಹಾಗಾಗಿ. ಏನು ಬೇರೆ ಹುಡುಗನ ನೋಡಕತ್ತಾರ? ಹಾಂ ಹೌದ್ರಿ, ಇವತ್ತ ಇಲ್ಲ ನಾಳೆ ನೋಡಕ್ಕೆ ಬರ್ತೀನಿ ಅಂದಿದ್ರ. ಅದ ನನಗೆ ಇಷ್ಟ ಆಗಿದ್ದಿಲ್ಲ. ಅದನ್ನು ಆಲ್ರೆಡಿ ಹುಡುಗ ನೋಡಕ್ಕೆ ಬರಕತ್ತಾರ. ನಾನು ಇಲ್ಲಿ ಬಂದು ಕುಂತಿದ್ದೆ, ನೀವು ಇಲ್ಲಿ ಬಂದು ಮಾತಾಡ್ಸಕತ್ತೀರಿ. ಮನೆಗೆ ಹೋದ್ರು ಮದ್ವೆ ಮ್ಯಾಟರ, ಇಲ್ಲಿ ಬಂದ್ರು ಮದ್ವೆ ಮ್ಯಾಟ್ರ ಅಂತ ಹೇಳಕ್ಕೆ ಬಂದಿದ್ದೆ. ಅಷ್ಟೊತ್ತಿಗೆ ನಿಮ್ಗೆ ಫೋನ್ ಬಂತ್ರಿ. ಓ ಹೌದಾ? ಮತ್ತು ಯಾವಾಗ ಹೇಳ್ತೀರಿ ನನಗೆ? ನನಗೊಂದು ಸ್ವಲ್ಪ ಟೈಮ್ ಕೊಡ್ತೀರಿ? ಹಾಂ ಸರಿ, ಟೈಮ್ ತಗೋರಿ. ಹಂಗೆ ನನ್ನ ನಂಬರ್ ತಗೋರಿ. ಹಾಂ ಹೇಳ್ರಿ. 9845. ಥ್ಯಾಂಕ್ಸ್ ರೀ. ಯಾವಾಗ ಕಾಲ್ ಮಾಡ್ತೀರಿ ನೀವು ನನಗೆ? ಮಾಡ್ತೇನೆ ರೀ ಸರ್, ಆದಷ್ಟು ಜಲ್ದಿನೇ ಮಾಡ್ತೇನಂತ. ನಾನಿನ್ನು ಬರಲಿ ರೀ? ಆಯ್ತು. ನಿಮ್ಮ ಹೆಸರು ಏನಂತನ ಹೇಳಿಲ್ಲ ನನಗೆ. ನನ್ನ ಹೆಸರು ಸುಮಾ. ಓ ನೈಸ್ ನೇಮ್. ಸರಿ, ನಾನಿನ್ನು ಬರಲಿ ರೀ? ಮತ್ತು ನನಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತಲ್ಲ. ಅದು ಹೆಂಗಿದ್ರು ನನಗೆ ನಿಮ್ಮ ನಂಬರ್ ಸಿಕ್ಕೈತಲ್ಲ, ಮನೆಗೆ ಹೋದ್ಮೇಲೆ ಸ್ವಲ್ಪ ವಿಚಾರಿಸಿ ನನಗೆಲ್ಲ ಓಕೆ ಅಂದ್ರೆ ನಿಮ್ಗೆ ಏನೇನು ಬೇಕು ಡೀಟೇಲ್ಸ್ ಇಷ್ಟು ನಾನು ವಾಟ್ಸಪ್ ಮಾಡ್ತೇನಂತ. ಸರಿ ಆಯ್ತು ರೀ. ಬಿಡಕ್ಕೆ ಬರಲೇನ್ರಿ ನಿಮ್ಮ ಮನೆತನ? ಬೇಡ್ರಿ ಬೇಡ, ಮತ್ತೆ ನಮ್ಮ ಮನೆಯಾಗ ನಮ್ಮ ಅಪ್ಪ ಅಮ್ಮ ತಪ್ಪು ತಿಳ್ಕೊತಾರ.
ಮದುವೆಗಿಂತ ಮುಂಚೆನೇ ಇಷ್ಟೆಲ್ಲ ಮುಂದುವರಿಯೋದು ಬೇಡ, ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಆಯಿತಾ? ಓಕೆ ಓಕೆ, ಟೇಕ್ ಯುವರ್ ಓನ್ ಟೈಮ್ ಮ್ಯಾಮ್. ನೀವು ಮ್ಯಾಮ್ ಅಂತೆಲ್ಲ ಮಾತಾಡಬೇಡ್ರಿಪ್ಪ, ನನಗೆ ಒಂಥರ ಮುಜುಗರ ಅನ್ನಿಸ್ತೈತಿ. ಸುಮಾ ಅಂತ ಕರೀರಿ ಸಾಕು. ಓ ಸುಮಾ, ನೈಸ್ ನೇಮ್. ಸುಮಾ ಸುಮಾ ಸುಮಾ. ಸರಿ, ನಾ ಬರಲಿ ರೀ. ಆಯ್ತು ರೀ, ನಾನು ಬರ್ತೀನಿ. ಇವನೇ ನೀವು ಸುಮಾ 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 ಅಂಥೇಳಿ ವಾಷಿಂಗ್ ಪೌಡರ್ ನೀರು ಮಟ್ಟುವನೊಳಗೆ ಹೇಳೋದಾ? ಅದು ಏ ನಾನೇನು ಅಂದಿಲ್ರಿಪ್ಪ, ನನ್ನ ಏನು ಅಂದಿಲ್ಲ ಖರೇನ. ನೀವೇನಾರು ಅಂದಿರಿ ಅಂತ ಕೇಳಕ್ಕೆ ಬರಲಿಲ್ಲ ರೀ. ನಾನು ನಿಮ್ಮ ಮೆಸೇಜ್ ಸಲುವಾಗಿ ಕಾಯ್ತಿರ್ತೇನೆ. ಆದಷ್ಟು ಜಲ್ದಿ ವಾಟ್ಸಪ್ ಮಾಡ್ತೀರಲ್ಲ? ಶ್ಯೂರ್ ಶ್ಯೂರ್. ಓಕೆ, ಥ್ಯಾಂಕ್ ಯು. ಹಾಂ ಸರಿ, ನಾ ಬರ್ತೇನೆ ರೀ. ಆಯ್ತು ರೀ, ಹೋಗಿ ಬರ್ರಿ. ವಾವ್, ನಸೀಬ್ ಅಂದ್ರೆ ಇದು. ಏಯ್ ಬಾರೋ ಅಲ್ಲೇ ಇಲ್ಲೇ. ಹೆಂಗಿತ್ತು ನನ್ನ ಆ್ಯಕ್ಟಿಂಗ್? ಸೂಪರ್ ಬಿಡ್ಲೆ. ಏನು ಹುಡುಗಿ ಬಿದ್ದಂಗೆ ಕಾಣ್ತಾಳ ಅಂತೀಯಲ್ಲ, ಬಿಟ್ಟಾಳ. ಓ ಹೌದಾ? ಮತ್ತೆ ಏನಂತ ಮುಂದೆ? ಏನಿಲ್ಲ, ನನ್ನ ನಂಬರ್ ಕೊಟ್ಟೇನಿ. ಅದ 10 ಕೋಟಿ ಪ್ರಾಜೆಕ್ಟ್ ಅನ್ನೋದಕ್ಕೆ ಫುಲ್ ಫಿದಾ ಬಿಟ್ಟಾಳ್ಲಿ. ಯಾರಿಗೆ ಗೊತ್ತಲೆ, ಖರೇನ ನೀನು ಇಷ್ಟ ಆಗಿರ್ಬೋದು, ಹೌದಲ್ಲ? ಇಲ್ಲ, ಆಕಿ ನೀ ಫೋನ್ ಮಾಡೋಕ್ಕಿಂತ ಮುಂಚೆ ಆಲ್ರೆಡಿ ನನಗೆ ಮದುವೆ ಆಗೈತೆ ಅಂತ ಹೇಳಕ್ಕೆ ಬಂದಿದ್ಲು ಅನಿಸ್ತೈತಿ. ಆದ್ರೆ ನಿನ್ನ ಫೋನ್ ಬಂದ ಕೂಡಲೇ ಈ ಅಮೌಂಟಿನ ಬಗ್ಗೆ ಮಾತಾಡಿದ್ನಲ್ಲ, ಸಡನ್ ಆಗಿ ಎಲ್ಲ ಮಾತು ಚೇಂಜ್ ಮಾಡಿಬಿಟ್ಲಲ್ಲೇ. ಓ ಹೌದೇನಾ? ಮತ್ತೇನಪ್ಪ ಈಗ ಹೆಂಗೆ ಮುಂದೆ? ಇರ್ಲಿ ನೋಡೋಣ, ಆಕಿಂದು ಒಂದು ಮೆಸೇಜ್ ಬರಲಿ, ಆಮೇಲೆ ಮಾಡ್ತೇನೆ. ಮುಂದೇನು ಪ್ಲ್ಯಾನ್ಲಿ? ಏನೈತಿ? ಓಡೋಗೊಂಡು ಬಾ ಅಂತ ಕರಿತೀನಿ, ಬರೋ ಬಂಗಾರ ಎಲ್ಲ ತೊಗೊಂಬಾ ಅಂತೀನಿ. ಆಮೇಲೆ ಗೊತ್ತಿದ್ದೈತಲ್ಲ ನೆಕ್ಸ್ಟ್ ಏನಂತೇಳಿ. ಏನು ನಿನಗೆ ಗೊತ್ತಿರಲಾರದ್ದೇನ? ಅದು ಖರೆ ಬಿಡು. ಸೊ ಈಗ ನೆಕ್ಸ್ಟ್ ನೀನು ಆ ಮೇಡಮ್ ಅವ್ರದ್ದು ಮೆಸೇಜ್ ಬರೋದ್ರ ಸಲುವಾಗಿ ಕಾಯ್ತಿದ್ದಿ. ಭಾಳತ್ತೇನಾಗೋಲ್ಲ, ಆದಷ್ಟು ಜಲ್ದಿನೇ ಬರ್ತದೆ, ನೋಡ್ತೀರಿ ನೀನು. ಅದು ಹೆಂಗೆ ಹೇಳ್ತಿಪ್ಪ? ನನಗೆಲ್ಲ ಗೊತ್ತಾಕೈತಿ. ನನಗೆ ಪ್ರಿಡಿಕ್ಷನ್ ಮಾಡೋ ಅಷ್ಟು ಕೆಪಾಸಿಟಿ ಐತಿ, ಗೊತ್ತೈತಿ? ಯಾವ ಹುಡುಗಿಯರು ಹೆಂಗೆ ಅಂತೇಳಿ ಕಣ್ಣಾಗ ಸ್ಕ್ಯಾನ್ ಮಾಡ್ತೇನೆ ನಾ, ಗೊತ್ತೈತಿ? ಅಯ್ಯೋ ನೀನಪ್ಪ, ನಡಿ ಬಾ, ಊಟಕ್ಕೆ ಹೋಗೋಣ ಹೊತ್ತಾತ್. ನೋಡಪ್ಪ, ಊಟಕ್ಕಂತೂ ನನ್ನ ಹತ್ರ ರೊಕ್ಕಿಲ್ಲ, ನೀವು ಉಣಿಸ್ತಿ ಅಂದ್ರೆ ಬರ್ತೇನೆ ನೋಡು. ನಡಿ. ನನ್ನ ಹುಡುಗಿ ಒಂದು ಕೂಪನ್ ಕೊಟ್ಟಿದ್ಲಿ ಇವತ್ತ, ಒಂದು 200 ರೂಪೀಸಿಂದ ಐತದ. ಆ ಕೂಪನ್ ಯಾವ ಹೋಟೆಲ್ನಾಗ ನಡೀತದ ನೋಡು, ಅಲ್ಲಿ ಹೋಗಿ ಊಟ ಮಾಡಿ ಹೋಗೋಣ ನಡಿ. ಅಯ್ಯೋ ಇವತ್ತು ಕೂಪನ್ ಗತಿನ? ಯಾಕ್ಲೆ, ನಮ್ಗೆ ಎಷ್ಟೋ ದಿವಸ ಹೊಟ್ಟಿ ತುಂಬಿಸತ್ತದು ಗೊತ್ತೇನಾ? ಯಪ್ಪ, ಕೂಪನ್ ಎಲ್ಲಿ ನಡೀತತಿ ಅಲ್ಲಿ ಹೋಗಿ ಊಟ ಮಾಡಿ ಬರ್ಬೇಕು. ಅಡ್ಡಾಡ್ ನನಗೆ ಸಾಕಾಗ್ಬಿಡ್ತೈತಪ್ಪ, ಶಕ್ತಿನೇ ಇಲ್ದಂಗೆ ಆಕೈತಿ. ನೆಕ್ಸ್ಟ್ ಟೈಮಿಂದ ನಿಮ್ಮ ಹುಡುಗಿಗೆ ಹೇಳು, ಅಷ್ಟ ಕೂಪನ್ನಿಂದ ದುಡ್ಡು ಕೊಡು, ಕೂಪನ್ ಬ್ಯಾಡ ಅಂತ ಹೇಳಿ. ನಡಿ, ಕೈಯಾಗ ನೋಡಿದ್ರೆ ₹1 ರೊಕ್ಕ ಇರೋಂಗಿಲ್ಲ, ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಬಾ, ಮತ್ತೆ ಹೇಳಿದ್ರೆ ಅದು ಸಿಗಂಗಿಲ್ಲ ನಮ್ಗೆ. ನಡಿಪ್ಪ ಹೋಗೋಣ ನಡಿ. ನಿನ್ನ ಕೂಪನ್ ಎಲ್ಲಿ ನಡೀತೈತೆ ಆ ಹೋಟ್ಲು ಹುಡುಕ್ ನಡಿ. ಅದೇನ ತಿನ್ನ ಅಂತ ಐಟಮ್ಗೇನು ಕೂಪನ್ ನಡೀತೈತಪ್ಪ. ಬಾ ನಡಿ, ಅದ ಗತಿ ನಮಗೆ. ಯಾಕವ ಮಗಳ, ಯಾಕೆ ಅಳಕತ್ತಿದ್ದಿ? ಅದು ನಂಗೆ ಅಪ್ಪ ಬೇಕು. ಶಾಲಿನಿ, ನೀ ಜಾಣ ಹುಡುಗಿ ಅಲ್ಲ? ಮತ್ತೆ ಯಾಕೆ ಅಳಕತ್ತೀಯವ? ಹೇಳಿದ್ನಲ್ಲ ಅಮ್ಮ, ಅಪ್ಪ ಬೇಕು ಅಂತ. ನೋಡಮ್ಮ, ನಿಂಗೆ ಹೇಳಿದ್ನಲ್ಲ ನಾನು, ಅಪ್ಪ ದೇವ್ರ ಕಡೆ ಹೋಗ್ಯಾರಪ್ಪ. ಆ ದೇವ್ರಿಗೆ ಹೇಳು, ನನ್ನ ಮಗಳು ಕೇಳಕತ್ತಾಳ, ಅವ್ರ ಅಪ್ಪನ ಕಳಿಸ್ಕೊಡು ಅಂತ ಹೇಳು. ನೋಡು ಪುಟಿ, ಇನ್ಮೇಲೆ ನೀನು ಸತ್ಯ ಅರ್ಥ ಮಾಡ್ಕೋಬೇಕಮ್ಮ. ಇನ್ಮೇಲೆ ನಿಮ್ಮಪ್ಪ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅಯ್ಯೋ ದೇವ್ರಿ, ಈ ಪರಿಸ್ಥಿತಿ ನಿಭಾಯಿಸಕ್ಕ ನನ್ನ ಒಬ್ಬಕಿನ ಮಾಡಿಬಿಟ್ರಿ. ಮುಂದೇನಪ್ಪ ಮಾಡೋದು? ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇದೊಂದು ಮನೆ, ಏನೋ ಅಷ್ಟು ನಾನು ಕೆಲಸ ಮಾಡಿ ಬಾಡಿಗೆ ಕಟ್ಟಕತ್ತೇನೆ. ಇನ್ನು ಮುಂದಿನ ಜೀವನ ಹೆಂಗೋ ಏನೋ. ನಿನ್ನ ಶಾಲೆ ಎಲ್ಲ ನೋಡಬೇಕು. ನಿನ್ನ ನೋಡ್ಕೊಳಕ್ಕೆ ಮನ್ಯಾಗ ಯಾರು ಇರ್ತಾರ, ಏನು ಎತ್ತ ಒಂದೂ ಗೊತ್ತಾಗಕತ್ತಿಲ್ಲ. ನಮ್ಮ ಮನೆಗೂ ಯಾರಿಲ್ಲ, ನಿಮ್ಮ ಅಪ್ಪನ ಮನೆ ಕಡೆನೂ ಯಾರಿಲ್ಲ. ನಾವಿಬ್ಬರು ಅನಾಥರಾಗಿ ಹೋಗ್ಬಿಟ್ವಮ್ಮ. ಅದಕ್ಕಮ್ಮ ನಿನ್ನ ಅಪ್ಪಗೆ ಹೇಳು ಬರಕ್ಕ ವಾಪಸ್ಸು. ಇಲ್ಲಮ್ಮ, ಅವ್ರ ಇನ್ಮೇಲೆ ಯಾವತ್ತೂ ಬರಂಗಿಲ್ಲ ಪುಟ್ಟ. ಯಾಕೆ ಬರಲ್ಲ? ಇದೆಲ್ಲ ನಿನಗೆ ಅರ್ಥ ಆಗ್ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ದಿವಸ ಹೋಗ್ಬೇಕಮ್ಮ. ನಿನ್ನ ಸ್ವಲ್ಪ ದೊಡ್ಡಕ್ಕೆ ಆದಿ ಅಂದ್ರೆ ನಿನಗೆ ಎಲ್ಲ ತಿಳಿತೈತಿ. ಈಗ ನೀ ಹಿಂಗೆ ಆಳ್ಕೊಂತ ಇರ್ತಿ, ನೀನು ಹತ್ರ ಮತ್ತು ನಾನು ದೇವ್ರ ಹತ್ರ ಹೋಗ್ಬಿಡ್ತೇನೆ ನೋಡು. ಇಲ್ಲಮ್ಮ ಬೇಡ, ನೀನು ನನ್ನ ಬಿಟ್ಟು ಹೋದ್ರೆ ನಾ ಎಲ್ಲಿ ಇರಲಿ, ಯಾರ ಜೊತೆಗಿರಲಿ? ಬೇಡ, ನೀವು ಹೋಗ್ಬೇಡ ಪ್ಲೀಸ್. ಹೌದಲ್ಲ, ಇನ್ಮೇಲೆ ಅಪ್ಪನ ಬಗ್ಗೆ ಕೇಳ್ಬೇಡ ಆತ? ಸರಿ ಅಮ್ಮ. ಸರಿ, ಒಳಕ್ಕೆ ಹೋಗ್ಬೇಡ ಈಗೇನ, ಕಣ್ಣೀರು ಅಮ್ಮ. ಅಪ್ಪ ಇದ್ದಾಗ ನಿನಗೆ ಎಷ್ಟು ಅಡ್ಡಾಡಿಸ್ತಿತ್ತಲ್ಲ, ಈಗ ಅಪ್ಪ ಹೋದ್ಮೇಲೆ ನಾವು ಬರೀ ಮನ್ಯಾಗ ಅದೇವಿ. ಹೌದಮ್ಮ, ಸ್ವಲ್ಪ ಸಾಲ ಎಲ್ಲ ಐತಿ, ಅದೆಲ್ಲ ತೀರ್ಲಿ, ಆಮೇಲೆ ನಿನಗೆ ಅಡ್ಡಾಡಿಸ್ತೇನಂತೇನ? ಸರಿ ಅಮ್ಮ. ಸರಿ ಪುಟ್ಟ, ಈಗ ನೀನು ಮಕ್ಕೋತಿ ಏನು ಮಾಡ್ತಿ? ಇಲ್ಲಾಂದ್ರೆ ಪಕ್ಕಕ್ಕೆ ಅವ್ರ ರಜನಿ ಅವ್ರ ಮನೆಗೆ ಆಟಾಡ್ತಿರ್ತೀಯ? ನೀ ಕೆಲ್ಸಕ್ಕೆ ಹೊಂಟಿಯಮ್ಮ? ಹ್ಞೂ ಪುಟ್ಟ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನಂತ, ನೀ ಅವ್ರ ಮನೆಗೆ ಇರು, ನೋಡ್ತೇನೆ ಏನಾರು ವ್ಯವಸ್ಥೆ ಮಾಡೋಕ್ಕಾಗ್ತೇನ. ಸರಿ. ನಿನಗೆಲ್ಲ ಅಡುಗೆ ಮಾಡಿಟ್ಟೇನಿ, ಡಬ್ಬಿ ಕಟ್ಟಿಟ್ಟೇನಿ. ಹೊಟ್ಟೆ ಹಸಿತು ಅಂದರೆ ಮಧ್ಯಾಹ್ನ ಊಟ ಟೈಮಿಗೆ ಅದನ್ನು ತಿನ್ನು. ನಾ ಸಾಯಂಕಾಲ ಅಂದ್ರೆ ಬಂದುಬಿಡ್ತೇನೇನ? ಸರಿ ಅಮ್ಮ, ಬಾ. ವಾವ್, ಒಂದು ದಾರಿ ಮುಚ್ಚಿತು ಅಂದ್ರೆ ಇನ್ನೊಂದು ದಾರಿ ಓಪನ್ ಆಗ್ತೈತೆ. ನನಗೆ ವಾರ್ನಿಂಗ್ ಮಾಡ್ತಾನೆ, ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿ. ಈ ಸರಿ ಬರಲಿ, ಒಂದು ಕೆಲಸ ಮಾಡ್ತೀನಿ. ಇವರಿಗೆ ಹೇಳ್ತೀನಿ, ನನಗೆ ಇಲ್ಲಿ ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನನಗೇನು ಬರಬೇಕೋ ಅದು ಕೊಟ್ಬಿಡ್ರಿ, ನಾ ಹೋಗ್ಬಿಡ್ತೀನಿ ಅಂಥೇಳಿ. ಆ ದುಡ್ಡನ್ನ ತೊಗೊಂಡು ಅವನಿಗೆ ಹೊಸದಾಗಿ ಸಿಕ್ಕಾನಲ್ಲ ದಿನೇಶ್, ಅವನ ಕಡೆ ಹೋಗ್ತೇನೆ. ಅವನಂತರ ದುಡ್ಡಿದ್ದಂಗೆ ಅದಾನ, ಅಲ್ಲೇ ಹೆಂಗೆಂಗೋ ಮಾಡಿ ಅವನ ಹತ್ರ ಪ್ರಾಪರ್ಟಿ ಇಷ್ಟು ನನ್ನ ಹೆಸರಿಗೆ ಮಾಡ್ಕೊಂಡು ಆಮೇಲೆ ಮೈಕ್ ಜೊತೆಗೆ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟ್ಲ್ ಆಗಬೇಕು. ಎಸ್, ಈ ಪ್ಲ್ಯಾನ್ ಸಕ್ಕತ್ತಾಗೈತಿ. ಬರಲಿ ಇವನು ಹರೀಶ ಬಂದು ಕೇಳಿ
ನಿನ್ನ ಜೊತೆಗೆ ನಾ ಇರಂಗಿಲ್ಲ ಅಂತಲೇ ಹೇಳ್ಬಿಡ್ತೇನೆ ಮುಖದ ಮೇಲೆ. ಒಂದು ರೀತಿಯಿಂದ ಆಕಿ ಮಮತಾ ಇರ್ಲಾರದ ಭಾಳ ಚಲೋ ಆತು. ಇಲ್ಲ ಅಂದಿದ್ರೆ ಮತ್ತು ಮಮತಾನ ನೋಡಿ ಮಮತಾನ ಇಷ್ಟಪಟ್ಟಿದ್ರೆ ಏನು ಮಾಡ್ಬೇಕಿತ್ತು? ಇದೆಲ್ಲ ಸಾರ್ಟ್ ಔಟ್ ಆದಮೇಲೆ ಅವ್ನಿಗೆ ಮೆಸೇಜ್ ಹಾಕಿ ಅವನ ಹತ್ರ ಹೋಗ್ಬಿಡ್ತೇನೆ. ಈ ಪ್ಲ್ಯಾನ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಳಾಗೋ ಥರ ಮಾತ್ರ ನಾನು ಬಿಡಂಗಿಲ್ಲ. ಹೆಂಗಾರ ಮಾಡಿ ಸಕ್ಸಸ್ ಮಾಡ್ಕೊಳ್ಳೇಬೇಕು. ಸುಮಾ ಯಾವಾಗ ಬಂದಿ? ಯಾವಾಗ ಬಂದಿ ಅಂತ ಕೇಳೋದಕ್ಕಿಂತ ಯಾವಾಗ ಹೋಗ್ತಿ ಅಂತ ಕೇಳಿದ್ರೆ ಭಾಳ ಚಲೋ ಆಗ್ತೈತೆ ನೋಡಿ. ಅಂದ್ರೆ ಅದ ಆಗಲೇ ನಾ ಹೊರಗೆ ಹೋಗೋ ಮುಂದೆ ಏನೋ ಒಂದಿಷ್ಟು ಕಂಡೀಷನ್ಸ್ ಹಾಕಿದೆಯಲ್ಲ, ಇಲ್ಲೇ ಇರ್ತೀಯೋ ಮನೆ ಬಿಟ್ಟು ಹೊರಗೆ ಹೋಗ್ತೀಯೋ ಅಂತ ಹೇಳಿ. ಅಂದ್ರೆ ನೀನು ಡಿಸೈಡ್ ಮಾಡ್ಕೊಂಡೆ ಬಂದಿ? ಏನಂತ? ನಾನು ಮನೆ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡೀನಿ. ಏನು ಸುಮಾ, ನೀ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟು? ನಿನಗೆ ನಾನು ನಿನ್ನ ಜೊತೆಗೆ ಇರೋದು ಇಷ್ಟ ಇಲ್ಲ ಅಂತ ಅಂದಮೇಲೆ ನಾನು ಯಾಕೆ ನಿನ್ನ ಜೊತೆಗೆ ಇರಬೇಕು? ಓಕೆ ಸರಿ, ಇಬ್ರು ಮಕ್ಕಳನ್ನ ಇಲ್ಲೇ ಬಿಡು. ನೀ ಯಾವಾಗ ಹೋಗ್ತೀವಿ ನೋಡು, ನಿನಗೆ ಬಿಟ್ಟಿದ್ದು. ಯಾವಾಗ ಹೋಗೋದು ಅಂದ್ರೆ? ಈಗ ಹೋಗ್ತೀಯೋ, ನಾಳೆ ಹೋಗ್ತೀಯೋ, ನಾಡ್ದ ಹೋಗ್ತೀಯೋ, ಯಾವಾಗ ಹೋಗ್ತೀವಿ ನೋಡು. ನನಗೆ ಯಾವಾಗ ಬೇಕು ಅವಾಗ ಹೋಗ್ತೇನೆ, ಆದ್ರೆ ಒಂದು ಕಂಡೀಷನ್. ಕಂಡೀಷನ್ನಾ? ಏನದು? ಮಕ್ಕಳನ್ನ ಮಾತ್ರ ನಿನ್ನ ಜೊತೆಗೆ ನಾ ಬಿಡಂಗಿಲ್ಲ. ಅಯ್ಯೋ, ನನಗೆ ಮಕ್ಕಳು ಬೇಡ. ಮಕ್ಕಳು ಬೇಡ? ಮತ್ತೆ ಏನು ಬೇಕು? ನನಗೆ ದುಡ್ಡು ಬೇಕು, ದುಡ್ಡು. ದುಡ್ಡಾ? ನೀನು ಬಿಟ್ಟು ಹೋಗೋದಂದ್ರೆ ಅಷ್ಟು ಸರಳ ಅಂತ ತಿಳ್ಕೊಂಡಿದ್ದಿ? ಅಷ್ಟಕ್ಕೂ ಹಂಗೆ ಯಾರು ಹೋಗ್ತಾರ? ನಿನ್ನ ಪ್ರಾಪರ್ಟಿ ಒಳಗೆ ಅರ್ಧ ಪ್ರಾಪರ್ಟಿ ನನ್ನ ಹೆಸರಿಗೆ ಬರಬೇಕು. ಇನ್ನು ಅರ್ಧ ಪ್ರಾಪರ್ಟಿ ನೀನು ಕೊಡಬೇಕಾ? ಪ್ರಾಪರ್ಟಿ ಕೊಟ್ಟಿಲ್ಲ ಅಂದರೂ ಆ ಅರ್ಧ ಪ್ರಾಪರ್ಟಿ ದುಡ್ಡು ಎಷ್ಟಾಗ್ತೈತಲ್ಲ ಅಷ್ಟು ಅಮೌಂಟ್ ಕೊಟ್ಟರು ಸಾಕು, ನಾ ಹೋಗ್ಬಿಡ್ತೇನೆ. ಮತ್ತೆ ಯಾವತ್ತೂ ನಿನ್ನ ಜೀವನದಾಗ ಹೊಳ್ಳಿ ಬರೋಂಗಿಲ್ಲ, ಮತ್ತು ನಿನಗೆ ಕಾಟನೂ ಕೊಡೋಂಗಿಲ್ಲ. ನಿನಗೆ ಬೇಕಂದ್ರೆ ನೀ ಇನ್ನೊಂದು ಮದುವೆನೂ ಮಾಡ್ಕೋಬೋದು. ನೋಡು ಸುಮಾ, ನೀ ಭಾಳ ಅತಿರೇಕಕ್ಕೆ ಮಾತಾಡಕತ್ತಿದ್ದಿ. ಇಲ್ಲ, ನೀ ನನಗೆ ಯಾವಾಗ ಪ್ರಾಪರ್ಟಿ ಕೊಡ್ತೀನಿ ನೋಡು, ಅವಾಗ ನಾನು ಹೋಗ್ತೇನೆ. ಹರೀಶಾ, ಅಪ್ಪಾಜಿ ಅದು ನೀ ಚಿಂತೆ ಮಾಡ್ಬಿಡಪ್ಪ. ನೀ ಕಡೆ ಬಾಯಿಲ್ಲ ಒಂದು ಸ್ವಲ್ಪ. ಏನವ ಏನೋ ಹೇಳಾಕತ್ತಿದ್ದಿಲ್ಲ ನನ್ನ ಮಗಗೆ ನೀನು? ಅದು ನಿಮ್ಮ ಮಗಗೆ ನಾನು ಅವ್ನ ಲೈಫಿಂದ ಹೊರಗೆ ಹೋಗ್ಬೇಕಂತ. ಮುಂದೆ ಅದ ಲೈಫಿಂದ ಹೊರಗೆ ಹೋಗ್ಬೇಕಂದ್ರೆ ಮತ್ತೆ ನನಗೆ ಜೀವನ ಮಾಡೋಕೆ ದುಡ್ಡು ಬೇಡ. ಅರ್ಧಾಂಗಿ ಅಂದ್ರೆ ಅವ್ರ ಅರ್ಧ ಪ್ರಾಪರ್ಟಿ ನನಗೆ ಬರಲೇಬೇಕಲ್ಲ. ಸರಿ ಅವ, ನೀ ಹೇಳಾತಿದ್ ನಿಜ. ಅರ್ಧಾಂಗಿ ಅವಂದು ಅರ್ಧ ಪ್ರಾಪರ್ಟಿ ನಿನಗೆ ಬರಬೇಕು. ಹರೀಶಾ, ನಿನ್ನ ಹೆಸರಿನಾಗ ಏನದವಪ್ಪ ಪ್ರಾಪರ್ಟೀಸು? ಅಪ್ಪಾಜಿ, ನನ್ನ ಹೆಸರಿನಾಗ ಏನೂ ಇಲ್ಲ ರೀ. ನಾ ಏನು ಪ್ರಾಪರ್ಟಿನ ಮಾಡ್ಕೊಂಡಿಲ್ಲ. ಮತ್ತು ದುಡ್ಡು? ಕ್ಯಾಶ್ ಆದರೆ ಒಂದು 5 lakhs ಇರ್ಬೋದು ನನ್ನ ಹೆಸರೊಳಗಡೆ, ಅಷ್ಟೇ ಅಪ್ಪಾಜಿ. ಕೇಳ್ದಲ್ಲೇನವ, ನನ್ನ ಮಗನ ಹೆಸರಿನಾಗ ಯಾವ ಪ್ರಾಪರ್ಟಿನೂ ಇಲ್ಲ. ಕ್ಯಾಶ್ ಆದ್ರೆ ಒಂದು 5 lakhs ಐತಿ. 50% ಅಂದ್ರೆ ನಿನಗೆ 2.5 lakhs ಕೊಡ್ಬೋದು. ಏನು ಹಂಗೆ ಮಾತಾಡಕತ್ತೀರಿ? ನಿಮ್ದು ಯಾವುದು ಪ್ರಾಪರ್ಟಿ ಇಲ್ಲ. ನಿಮ್ಮ ಪ್ರಾಪರ್ಟಿ ಒಳಗೆ ನನಗೂ ರೈಟ್ಸ್ ಐತಿ. ನನ್ನ ಪ್ರಾಪರ್ಟಿ ಬಗ್ಗೆ ಮಾತಾಡಕ್ಕೆ ನೀನು ಯಾರವ? ನಾನು ನಿಮ್ಮ ಸೊಸೆ ಅದೇನಿ ಇನ್ನು. ಸರಿ, ಅದ್ರಾಗ ಬೇರೆ ನಿಮ್ದು ಪ್ರಾಪರ್ಟಿನ ನಿಮ್ಮ ಮಕ್ಕಳಿಗೆ ಸಮ ಪಾಲಾಗಬೇಕು. ನಿಮ್ಮ ಮಗಗೆ ಬಂದಿದ್ರೊಳಗಡೆ ನನಗೂ ಬರಬೇಕು. ನನ್ನ ಪ್ರಾಪರ್ಟಿ ಇದು ಸ್ವಯಾರ್ಜಿತ ಆಸ್ತಿ. ನನ್ನ ಮಕ್ಳಿಗೆ ಕೊಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನನಗೆ ಯಾರಿಗೆ ಬೇಕು ಅವ್ರಿಗೆ ಕೊಡ್ಬೋದು. ನನಗೆ ಬೇಕಾತು ನನ್ನ ಮಕ್ಳಿಗೆ ಕೊಡ್ತೀನಿ, ಬೇಡಾತು ನಾನು ಯಾರಿಗಾರ ಹಂಚ್ತೀನಿ. ನನಗೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ, ನಾನು ಅದನ್ನ ಮಾಡ್ತೀನಿ. ಇದ್ರೊಳಗೆ ಮಾತ್ರ ನಿನಗೊಂದು ಬಿಡಿಗಾಸು ಸಿಗಂಗಿಲ್ಲ. ನೋಡಿ ಅಂಕಲ್, ನಿಮ್ಮ ಮಗನ ಆಸ್ತಿ ನಿಮ್ಮ ಆಸ್ತಿ ಎಲ್ಲ ಒಂದೇ. ನಾನು ಈ ಮನೆ ಸೊಸೆ ಅದೇನಿ ಅಂತಂದ್ರೆ ನನಗೂ ಇದ್ರೊಳಗಡೆ ಹಕ್ಕೈತಿ. ಹೂನವ, ನೀ ಹೇಳಕತ್ತಿದ್ದು ನಿಜ. ನಿನಗೆ ರೈಟ್ಸ್ ಬರ್ತೈತಿ. ಯಾವಾಗ ನನ್ನ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಆದಾಗ ನಿನಗೆ ರೈಟ್ಸ್ ಬರ್ತೈತಿ. ಅದು ನಾನು ಅದನ್ನ ನನ್ನ ಮಗಗೆ ಟ್ರಾನ್ಸ್ಫರ್ ಮಾಡಿದಾಗ ನಿನಗೆ ರೈಟ್ಸ್ ಬರ್ತೈತಿ. ಆದ್ರೆ ಇದು ನನ್ನ ಸ್ವಯಾರ್ಜಿತ ಆಸ್ತಿ. ನನಗೆ ಯಾರಿಗೆ ಬೇಕು ಅವ್ರಿಗೆ ನಾನು ಕೊಡ್ಬೋದು. ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಮಕ್ಳಿಗೆ ಪಾಲ್ ಮಾಡಬೇಕು, ಇದು ಯಾವುದೇ ರೂಲ್ಸ್ ಇಲ್ಲ. ನನಗೆ ಏನು ಬೇಕು ನಾನು ಮಾಡ್ಕೋಬೋದು. ಇದ್ರ ಬಗ್ಗೆ ನಿನಗೆ ಜಾಸ್ತಿ ಹೇಳಬೇಕಾಗಿಲ್ಲ ಅನ್ಕೊಂತೀನಿ. ಸರಿ, ನಾ ಕೋರ್ಟಿಗೆ ಹೋಗ್ತೇನೆ. ನೀನು ಏನು ಬೇಕಾದ್ ಮಾಡ್ಕೋಬೋದು, ನಾನೇ ನಿನಗೆ ತಡೆಯೋದಿಲ್ಲ. ಏನಪ್ಪ ಈ ಮನುಷ್ಯ ಏನೇನೋ ಮಾತಾಡಕತ್ತಾನ. ಇರ್ಲಿ, ಹೆಂಗಿದ್ರು ನನಗೆ ಒಂದು ದೊಡ್ಡ ಗುಳಾನ ಸಿಕ್ಕೈತಿ. ಅವನನ್ನು ಹಿಡ್ಕೊಂಡು ಹೆಂಗಾರ ಮಾಡಿ ಕೋರ್ಟ್ ಒಳಗಡೆ ಈ ಪ್ರಾಪರ್ಟಿ ಒಳಗೆ ಅರ್ಧ ಪ್ರಾಪರ್ಟಿ ಬರೋ ಥರ ಮಾಡ್ಕೋಬೇಕು. ಯಾವ ಮನೆ ಖಾಲಿ ಮಾಡ್ತೀವ ನೀನು? ನೋಡ್ರಿ, ನನಗೆ ಪ್ರಾಪರ್ಟಿ ಬೇಕು, ಆಮೇಲೆ ನಾ ಮನೆ ಖಾಲಿ ಮಾಡೋದು. ಸುಮಾ, ಏನು ಮಾತಾಡಕತ್ತಿದ್ದಿ ನೀನು? ನೋಡಪ್ಪ ಹರೀಶ, ನೀ ಭಾಳ ಸಿಟ್ಟು ಮಾಡ್ಕೋಬೇಡ. ನೀ ಕೂಲ್ ಆಗಿರೋ, ನಾ ಅದೇನಿಲ್ಲ. ಅಪ್ಪಾಜಿ ಅದು ನೀ ಚಿಂತೆ ಮಾಡ್ಬಿಡಪ್ಪ, ನಾ ಅದೇನಿಲ್ಲ. ನೀ ಸುಮ್ಮನೆ ಇರು ಸ್ವಲ್ಪ. ಆಯ್ತಪ್ಪಾಜಿ. ನೋಡವಾ, ನಿನಗೆ ಪ್ರಾಪರ್ಟಿ ಬೇಕಾ? ಸರಿ, ನೀನು ಮನೆಯಾಗಿರು. ನಿಮ್ಮ ಅಪ್ಪ ಅಮ್ಮನ ಕರ್ಸು, ಆಮೇಲೆ ಮಾತಾಡಿ ಮುಂದೆ ಏನು ಮಾಡ್ಬೇಕು ನೋಡ್ತೇನೆ. ಏನು ನಮ್ಮಪ್ಪ ಅಮ್ಮನ ಕರೆಸ್ಬೇಕಾ? ಅವ್ರು ಯಾಕೆ ಬೇಕೀಗ? ನೋಡು, ಮನೆ ಒಳಗೆ ಇಷ್ಟೆಲ್ಲ ಬೆಳವಣಿಗೆ ಆಗಕತ್ತಾವು. ನಿಂದು ಸ್ವಲ್ಪ ಅವತಾರ ಅವರು ನೋಡ್ಬೇಕಲ್ಲ. ನೀನು ಕರೆಸ್ತೀಯೋ ನಾನು ಕರೆಸ್ಲು? ಅದು ಸರಿ, ಗೊತ್ತಾತ್ ಬಿಡು. ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ, ನಾ ಮಾಡ್ತೇನೆ. ಹರೀಶ, ನೀ ಬಾರಪ್ಪ ನನ್ನ ಜೊತೆ. ಅಪ್ಪಾಜಿ, ನಾವು ಸ್ವಲ್ಪ ಸುಮಾತ್ರ ಮಾತಾಡಬೇಕಿತ್ತು. ಬೇಡ, ನೀ ಮಾತಾಡೋದೇನು ಬೇಕಾಗಿಲ್ಲ. ಆಕಿ ಮನೆ ಬಿಟ್ಟು ಹೋಗೋ ತನಕ ನೀ ರೂಮಿಗೆ ಬರೋ ಅವಶ್ಯಕತೆ ಇಲ್ಲ. ನೋಡು, ಹೆಂಗಿದ್ರು ಈಗ ಪ್ರೀತಿ ಇನ್ನು ಹಾಸ್ಪಿಟಲ್ ಒಳಗೆ ಅದಾಳ. ಆಕಿ ಬಂದ್ರು ಕೆಳಗಿನ ರೂಮ್ ಒಳಗೆ ಇರ್ತಾಳ. ನೀನು ಬೇಕಂದ್ರೆ ಇಲ್ಲಿ ಪಕ್ಕಕ್ಕೆ ಇನ್ನೊಂದು ರೂಮ್ ಐತೆ ನೋಡು, ಅಲ್ಲಿ ಶಿಫ್ಟ್ ಆಗ್ಬಿಡು. ನಿನಗೆ ಏನೇನು ಐಟಮ್ಸ್ ಬೇಕು ನೋಡು, ಇಷ್ಟು ತಗೋ, ಅಲ್ಲಿ ಹೋಗು. ಮಕ್ಕಳನ್ನು ಈ ರೂಮಿಗೆ ಬಿಡಕ್ಕೆ ಹೋಗ್ಬೇಡ. ಸರಿ ಅಪ್ಪಾಜಿ. ಆತು, ಬೇಗ ತಗೊಂಬಾ. ತಗೊಂಡ್ಯಪ್ಪ, ನಡಿ. ಹಾಂ ಅಪ್ಪಾಜಿ, ಬರ್ರಿ. ಏನಿದು ನಮ್ಮ ಅಪ್ಪ ಅಮ್ಮನ ಕರೆಸ್ತಾನಕತ್ತಾರ? ಇವನು ಫೋನ್ ಮಾಡಿ ಹೇಳೋದಕ್ಕಿಂತ ಮುಂಚೆ ನಾನು ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳ್ತೇನೆ, ನನಗೆ ಇವ್ರು ಹಿಂಗೆ ಕಾಟ ಕೊಡಕತ್ತಾರ, ಹಂಗೆ ಕಾಟ ಕೊಡಕತ್ತಾರ ಅಂತೇಳಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ನಮ್ಮ ಅಪ್ಪ ಅಮ್ಮಗೆ ಇವ್ರ ಮೇಲೆ ತಪ್ಪ ಅಭಿಪ್ರಾಯ ಬರೋಂಗೆ ಮಾಡ್ತೇನೆ. ಎಸ್, ಇದೇ ಸರಿಯಾದ ಡಿಸಿಷನ್. ಹಿಂಗೆ ಮಾಡಬೇಕು. ಇಲ್ಲಾಂದ್ರೆ ನಮ್ಮನೆ ನಮ್ಮ ಅಪ್ಪ ಯಾವ ಮಾತು ಕೇಳಂಗಿಲ್ಲ. ನಮ್ಮ ಅವ್ವಾಗ ಫೋನ್ ಮಾಡೋಣ. ಹಲೋ ಅವ್ವ. ಏನು ವಾಸುಮಾ, ಬಂದು ಇಷ್ಟು ದಿವಸ ಆದರೂ ಇವತ್ತು ಫೋನ್ ಮಾಡ್ಬೇಕಂತ ಅನ್ನಿಸ್ತೇನೆ ನಿನಗೆ? ಅದು ಹಂಗಲ್ಬೇ, ಸ್ವಲ್ಪ ಕೆಲಸದಾಗ ಭಾಳ ಬ್ಯುಸಿ ಆಗಿದ್ದೆ ನಾನು. ಏನು ಬಿಜಿನೇನ ಬಿಡವ, ಬಂದು 20 ದಿನ ಗಂಟ್ಲೆ ಆದರೂ ಒಂದು ಫೋನ್ ಮಾಡೋಕ್ಕಾಗಿಲ್ಲ ನಿನಗೆ. ಪಾಪ ಅಳಿ ಅಂದ್ರು ಫೋನ್ ಮಾಡಿ ಬಂದಿದ್ದು ಸುದ್ದಿ ಮುಡ್ಸಿದ್ರು. ಆಮೇಲೆ ಏನೋ ನಿಮ್ಮ ನಾದ್ನಿಗ ಹೆಣ್ಮಗು ಆತಂತಲ್ಲ. ಹ್ಞೂ ಬೇಯವ್ವ ಆತ. ಅಯ್ಯ ನನ್ನ ಮಗಳ, ಯಾಕವ ಯಾಕೆ ಅಳಕತ್ತಿದ್ದಿ?
ಯಾಕೂ ಇಲ್ಲ. ಅಯ್ಯಯ್ಯ, ನೀನು ಬಂದು ಇಷ್ಟು ದಿವಸ ಆದ್ರೂ ಫೋನ್ ಮಾಡ್ಲಿಲ್ಲ ಅಂತ ಬೈದ್ನೇವ, ಅಷ್ಟಕ್ಕೆಲ್ಲ ಅಳಬಾರ್ದ ಹುಡುಗಿ? ಇಲ್ಲ ಯವ್ವ, ನನಗೆ ಇವರು ಭಾಳ ತ್ರಾಸ ಕೊಡಕತ್ತಾರ. ಏನು? ಅಲ್ಲಿ ನಿನಗೆ ಭಾಳ ತ್ರಾಸ ಕೊಡಕತ್ತಾರ? ಅಯ್ಯ, ಅಂತವ್ರಲ್ಲವ ಅವ್ರು? ಇಲ್ಲವ್ವ, ಇವರು ಭಾಳ ಮೋಸ ಮಾಡ್ಬಿಟ್ರು ನನಗೆ. ಮೋಸನ? ಯಾಕ ಮಗಳ, ಏನಾತ? ಒಂದಿಟ್ಟು ಬಿಡಿಸೇಳ. ಅದು ಬೇಯವ್ವ, ಇವ್ರು ಅದಾರಲ್ಲ ನನಗೆ ಹೊಡೆದು ಬಿಡೋದು ಮಾಡ್ತಾರ ಬೇ. ನನಗೆ ಹೊರಗೆ ಹೋಗ್ಬೇಡ ಅಂತಾರ, ನಾ ಕೆಲಸ ಮಾಡ್ತೇನಂದ್ರು ಕೆಲ್ಸಕ್ಕೆ ಹೋಗ್ಬೇಡ ಅಂತಾರ. ಏನು? ಹ್ಞೂ ಬೇಯವ್ವ, ನನಗೆ ಭಾಳ ಅಂದ್ರೆ ಭಾಳ ಕಾಟ ಕೊಡಕತ್ತಾರ ಇವ್ರು. ಅಲ್ಲವ, ಎಲ್ಲ ಚಲೋನೇ ಇತ್ತಲ್ಲ? ಹ್ಞೂ ಯವ್ವ, ಇವ್ರದ್ದು ಕೆಲಸ ಎಲ್ಲ ಹೋಗ್ಬಿಡ್ತಾ ಆಸ್ಟ್ರೇಲಿಯಾದಾಗ. ನಂದು ಕೆಲಸ ಎಲ್ಲ ಹೋಗಂಗೆ ಮಾಡಿ ನಾವು ಇಷ್ಟು ವಾಪಸ್ ಹೋಗೋಣ. ಇಲ್ಲಿಗೆ ಬಂದಮೇಲೆ ಮತ್ತೊಂದಿಷ್ಟು ರೊಕ್ಕ ಮಾಡ್ಕೊಂಡು ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟ್ಲ್ ಆಗೋಣ. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಅಂತೇಳಿ ನಿಮ್ಮ ಮಳೆಯ ಕರ್ಕೊಂಬಂದ್ರು. ಇಲ್ಲಿ ಕರ್ಕೊಂಬಂದು ಆಕಿ ನಮ್ಮ ನಾದ್ನಿಗ ಮೊನ್ನೆ ಡೆಲಿವರಿ ಬಂತಲ್ಲ, ಅಂದ್ರೆ ಡೆಲಿವರಿ ನೋ ಬಂದಿತ್ತು ನೋಡು, ಅವಾಗ ಆಕಿನ ಸಾಯ್ಸಕ್ಕ ನಾನು ಪ್ರಯತ್ನ ಪಟ್ಟೆ ಅಂತ ಬೇ. ಏನು? ಆಕಿನ ಸಾಯ್ಸಕ್ಕ ನೀ ಪ್ರಯತ್ನ ಪಟ್ಟಿ ಅಂತ ಅಂದ್ರ? ಹ್ಞೂ ಬೇಯವ್ವ, ನಾನೇ ಇದ್ದಿದ್ದು ಮನ್ಯಾಗ, ಯಾರು ಇರಲಿಲ್ಲ ಆಕಿಗ ನೋ ಬಂದಾಗ. ನಾನು ದವಾಖಾನೆ ಸೇರಿಸ್ಬೇಕು ಅಂತೇಳಿ ಎಷ್ಟೆಲ್ಲ ಕಷ್ಟಪಟ್ಟೆ. ಅಷ್ಟೊತ್ತಿಗೆ ನಮ್ಮ ಅತ್ತಿನೂ ಬಂದರು. ಇಷ್ಟರು ಸೇರಿ ದವಾಖಾನೆ ಕರ್ಕೊಂಡು ಹೋಗಕ್ಕಂತೇಳಿ ಪ್ಲಾನ್ ಮಾಡಿದ್ರು. ಆಂಬುಲೆನ್ಸ್ನಾಗ ಕರ್ಕೊಂಡು ಹೊಂಟಿದ್ರು. ನಾನು ಬರಲೇನ ಅಂತ ಅಂದೆ. ನಮ್ಮ ಅತ್ತಿನ ಬ್ಯಾಡ ಅಂದ್ರು ಬೇ. ನೋಡಿದ್ರೆ ಈಗ ಇಷ್ಟೆಲ್ಲ ರಗಳಿ ಮಾಡಿಟ್ಬಿಟ್ಟಾರ ಬೇ. ಅಷ್ಟು ಅಲ್ಬೇ, ಇದೆಲ್ಲ ನೋಡಿ ನನ್ನ ಗಂಡ ಈಗ ಇನ್ಮೇಲೆ ನೀನು ಈ ಮನ್ಯಾಗ ಇರ್ಬೇಡ, ಮನೆ ಬಿಟ್ಟು ಹೋಗು ಅಂತ ಅಂದ. ಎಂತವನದಾನ ಅವನು ನೋಡಾಕ? ಯಾ ನಮ್ನಿ ಒಳ್ಳನ್ ಕಣ್ಣಂಗ ಕಾಂತಾನ, ಈ ನಮ್ನಿ ಮಾಡಕತ್ತಾನ ಅವನು. ತಡಿ, ನಿಮ್ಮ ಅಪ್ಪ ಬರ್ಲಿ ಹೇಳ್ತಾನೆ. ಅಲ್ಲ, ಅವ್ರ ಅಪ್ಪಗೆ ಹೇಳ್ಬೇಕಿತ್ತ. ಅವ್ರ ಅಪ್ಪಗೆಲ್ಲ ಗೊತ್ತೈತ್ ಬೇ. ಗೊತ್ತಿದೆ? ಏನಂದ? ಏನಿಲ್ಲ, ಅವನು ಮನೆ ಬಿಟ್ಟು ಹೋಗಂದ. ಅದಕ್ಕೆ ನಿನಗೆ ಫೋನ್ ಮಾಡಿದ್ನಿ ಬೇ. ಏನೋ ಮನೆ ಬಿಟ್ಟು ಹೋಗಂತ ಅನ್ನ? ಅಲ್ಲ, ನಾವು ಇರ್ಬೇಕಾರ ಅದು ಹೆಂಗೆ ಮನೆ ಬಿಟ್ಟು ಹೋಗಂತಾನ? ನಮ್ಮನ್ನು ಕರೆಸಿ ಮಾತಾಡ್ಬೇಕು. ಹಂಗ ಹಿಂಗೆ ಹೆಂಗೆ ಮಾತಾಡ್ತಾನ ಅವನು? ನೋಡ್ಬೇವ, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನೀ ದೌಡ್ ಬಾರ್ಬೇ. ಅಥವಾ ಮಗಳ, ನೀ ಏನು ಚಿಂತೆ ಮಾಡಬೇಡ. ಇನ್ನೊಂದು ತಾಸ್ನಾಗ 1.5 ತಾಸ್ನಾಗ ಅಂದ್ರೆ ನಿಮ್ಮ ಅಪ್ಪನ ಕರ್ಕೊಂಡು ಬಂದ ಬಿಡ್ತೀವಿ ತಗೋ ನಾವು. ನೋಡು, ನೀ ಏನಾರ ಜಲ್ದಿ ಬಂದಿಲ್ಲ ಅಂದ್ರೆ ನನ್ನ ಜೀವಕ್ಕೆ ಏನಾರ ಅಪಾಯ ಮಾಡ್ಕೊಂಡ್ಬಿಡ್ತೇನೆ ನಾನು. ಇವ ಬ್ಯಾಡವಾ ಮಗಳ, ಹಂಗೆ ಮಾಡ್ಬೇಡ. ಬರ್ತೇವಂತ ನಿಮ್ಮ ಅಪ್ಪಿಗೆ ಹೊಲ್ದಿಂದ ಬಂದಾನ. ಬಂದ ಕೂಡಲೇ ನಾನು ಕರ್ಕೊಂಬರ್ತೇನೆ, ಎಲ್ಲ ಹೇಳ್ತೇನೆ, ವಿಷಯ ತಿಳಿಸಿ ಹೇಳಿ ಕರ್ಕೊಂಬರ್ತೇನೆ ತಗೋವ. ದುಡುಕಿ ಏನು ಮಾಡ್ಕೊಳಕ್ ಹೋಗ್ಬೇಡ. ಆತ್ ಬೇ, ದೌಡ್ ಬರ್ರಿ ನೀವು. ಆತ್ ತಗೋವ ಮಗಳ, ಬಂದೆ. ರೀ, ಸಾಕಿಷ್ಟು ವಿಷ ಬೀಜ ಬಿತ್ತಿದ್ದು. ಮುಂದಿನ ಕ್ಲೈಮ್ಯಾಕ್ಸ್ ನಾ ಬರಿತೇನೆ. ಇವ್ರಿಗೆ ಬುದ್ಧಿ ಕಲ್ಸಕ ಯಾ ಲಾಯರು ಬೇಡ, ಏನು ಬೇಡ. ನಮ್ಮಪ್ಪ ನಮ್ಮವ್ವ ಇಬ್ಬರ ಸಾಕು. ಇವ್ರನ್ನೇನಿಲ್ಲ, ಇವ್ರ ಹಂಗೆ ನನಗೆ ಆಸ್ತಿ ಕೊಟ್ಟು ಕಳಿಸ್ಬೇಕು. ಆ ನಮ್ನಿ ಮಾಡ್ತಾರೆ ನಮ್ಮಪ್ಪ ಅವ್ವ. ಮೊದಲ ಜಗಳಕ್ಕೆ ನಮ್ಮಪ್ಪ ಅವ್ವ ಇಬ್ಬರು ಜೋರು ಬಿಟ್ಟಾರ ಇವ್ರನ್ನ. ಇವ್ರು ಬರೋ ತನಕ ನಾನು ಒಂದು ತಾಸು ನಿದ್ದೆ ಮಾಡ್ತೇನೆ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಬರ್ತಾಳೆ. ಬಂದ ಕೂಡಲೇ ಮತ್ತೆ ನಮ್ದು ಗಂಗಾಧಾರ ಶುರು ಮಾಡೋಣ.